ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ ಒಂದು ವ್ಲಾಗ್. ಸೊ ಬೆಳಿಗ್ಗೆನೇ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿದೆ. ಹೇಗಿದೆ ನನ್ನ ಈ ಒಂದು ರಂಗೋಲಿ ಅಂತೇಳಿ ಕಮೆಂಟ್ ಮಾಡಿ. ನಮ್ಮ ಮನೆಗೆ ಬಂದಂಥ ತುಂಬ ಜನ ಮುತ್ತೈದೆಯರು ರಂಗೋಲಿನ ತುಂಬ ಚೆನ್ನಾಗಿ ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ಹಾಗೆ ನಿಮಗೇನು ಅನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ. ನೋಡಿ, ಇವಾಗ ನಾನು ಸ್ನಾನ ಕೂಡ ಮಾಡಿದ್ದಾಯಿತು. ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಕಳಸ ಇನ್ನೂ ಹೂಡಿಲ್ಲ, ಯಾಕಂದರೆ 6:30ಯಿಂದ 8:00 ತನಕ ಒಳ್ಳೆ ಟೈಮ್ ಇದೆ ಅಂತ ಹೇಳಿದ್ರಲ್ವ. ಹಾಗಾಗಿ ನಾನು 6:30 ಆಗಲಿ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದೆ. ಕಳಸ ಹೊಡೆದೆ, ಮಿಕ್ಕಿದ್ದೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಈಗ ನೋಡಿ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದು ಆಯಿತು. ಇವಾಗ ನಾವು ಪೂಜೆನ ಶುರು ಮಾಡಿದ್ದೀವಿ. ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಪೂಜೆ ಮಾಡ್ತಾ ಇರೋದು. ಫಸ್ಟಿಗೆ ನಾನು ಮನೆ ದೇವ್ರು ಏನಿದೆ ಅಥವಾ ಮನೆ ದೇವ್ರ ಫೋಟೋ ಏನು ಇಟ್ಟಿದ್ದೀವಲ್ವ ನಾವು ಪೂಜಾ ಮಂಟಪದಲ್ಲಿ, ಅಲ್ಲಿಗೆ ನಾನು ಫಸ್ಟ್ ಪೂಜೆ ಮಾಡ್ತಾಯಿದ್ದೀನಿ. ಅದಾದ ನಂತರ ಇಲ್ಲಿ ನಾನು ಲಕ್ಷ್ಮಿಯ ಬಲಭಾಗದಲ್ಲಿ ಗಣೇಶನ ಒಂದು ವಿಗ್ರಹ ಇಟ್ಕೊಂಡಿದ್ದೀನಿ. ಫಸ್ಟು ಗಣೇಶನಿಗೆ ಕೂಡ ಪೂಜೆ ಮಾಡಿಕೊಂಡು ಯಾವುದೇ ರೀತಿ ವಿಘ್ನಗಳಿಲ್ಲದೆ ಈ ನಮ್ಮ ಈ ಒಂದು ಹಬ್ಬದ ಅಥವಾ ಒಂದು ವ್ರತ ಏನಿದು ಎಲ್ಲ ಕೂಡ ಕರೆಕ್ಟಾಗಿ ಆಗಲಿ ಅನ್ನೋ ಕಾರಣಕ್ಕೆ. ಸೊ ಅದಾದ ನಂತರ ಮನೆಯವರೆಲ್ಲರೂ ಸೇರಿ ದೇವರಿಗೆ ಗಂಧದ ಕಡ್ಡಿಯಿಂದ ಹಾಗೆಯೇ ಕರ್ಪೂರದಿಂದ ಮತ್ತು ಧೂಪದಿಂದ ಎಲ್ಲ ಆರತಿ ಮಾಡಿ ಎಲ್ಲರೂ ಪೂಜೆ ಆದ ನಂತರ ನಾವೇನು ವ್ರತದ ದಾರ ಬರುತ್ತಲ್ವ, ಕಂಕಣ ಕಟ್ಕೊಳ್ತೀವಲ್ಲ ಆ ಥರದ್ದು, ಅದನ್ನು ಕೂಡ ಮನೆಯವರೆಲ್ಲರೂ ಕೂಡ ಕಟ್ಕೊಂಡ್ವಿ. ತುಂಬ ಹೆಚ್ಚು ಏನು ಆಡಂಬರ ಇಲ್ಲದೆ ತುಂಬ ಸಿಂಪಲ್ಲಾಗಿಯೇ ಮಾಡಿದ್ದೀನಿ. ಸೊ ನಮ್ಮ ಮನೆಯ ಒಂದು ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಅನ್ನಿಸ್ತು, ನಮ್ಮ ದೇವಿಯ ಅಲಂಕಾರ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ಬೆಳಿಗ್ಗೆ ಪೂಜೆ ಆದ ನಂತರ ನಾನಿಲ್ಲಿ ಅಷ್ಟೋತ್ತರನ ಓದ್ತೀನಿ. ಹಾಗೆ ಸಾಯಂಕಾಲ 4 ಗಂಟೆ ಮತ್ತೆ ಪೂಜೆ ಮಾಡ್ತೀವಲ್ವ, ಸೊ ಸಂಜೆ ಪೂಜೆ ಮಾಡಿದಾಗ ನಾನು ಸಹಸ್ರನಾಮಾವಳಿನ ಓದ್ತೀನಿ. ಹಾಗೆಯೇ ನಾನು ವರಮಹಾಲಕ್ಷ್ಮಿದು ವ್ರತಕಥೆ ಏನಿದೆ ಅದು ಕೂಡ ನಾನು ಸಾಯಂಕಾಲ ಟೈಮ್ ಓದ್ತೀನಿ. ಯಾಕಂದರೆ ಅವಾಗ ಫ್ರೀಯಾಗಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಆರಾಮಾಗಿ ಓದಬಹುದು ಅನ್ನೋ ಕಾರಣಕ್ಕೆ ಬೆಳಗಿನ ಟೈಮ್ ಮಾತ್ರ ನಾನು ಅಷ್ಟೋತ್ತರನ ಓದ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬೆಳಿಗ್ಗೆಯಿಂದ ವಿಡಿಯೋ ಮಾಡಿದ್ದೀನಿ, ತೋರಿಸಿದ್ದೀನಿ ನಾನು ನಿಮಗೆ ಏನೆಲ್ಲ ಆಯಿತು ಅಂತ ಹೇಳಿ. ಪೂಜೆ ಎಲ್ಲ ಮುಗಿದ್ಮೇಲೆ ಫೈನಲಿ ಈಗ ವರಮಹಾಲಕ್ಷ್ಮಿ ಹೇಗೆ ಕಾಣ್ತಿದ್ದಾರೆ ಅಂತ ನಿಮಗೊಂದು ಸಣ್ಣ ಕ್ಲಿಪ್ಪಿಂಗನ್ನು ಕೊಡ್ತೀನಿ ನೋಡಿ. ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಅಮ್ಮನವರು ಹೇಗೆ ಕಾಣ್ತಾ ಇದ್ದಾರೆ, ಸೀರೆ ಅಲಂಕಾರ ಇದೆಲ್ಲ ಹೇಗೆ ಬಂದಿದೆ, ಬ್ಯಾಕ್ಗ್ರೌಂಡ್ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ರೀತಿ ಸಿಂಪಲ್ಲಾಗಿ ಒಂದಷ್ಟು ತಟ್ಟೆಗಳನ್ನ ಇಟ್ಬಿಟ್ಟು ಈ ಥರ ಅಲಂಕಾರ ಮಾಡಿದ್ದೀನಿ. ಇಷ್ಟು ಸಲ ನಾನು ಈ ಸೆಂಟರ್ ಏನಿದೆಯಲ್ಲ ಇಲ್ಲಿ ನಾನು ದೇವ್ರನ್ನ ಕೂರಿಸ್ತಾ ಇದ್ದೆ. ಆದರೆ ಈ ವರ್ಷ ಮಂಟಪ ಏನು ಬಂದಿದೆಯಲ್ಲ, ಹಾಗಾಗಿ ನನಗೆ ಇಲ್ಲಿ ಸ್ಪೇಸ್ ಸಾಕಾಗಿಲ್ಲ. ಹಾಗಾಗಿ ನಾನು ಅದನ್ನು ಈ ಸಲ ಇಲ್ಲಿ ಕೂರಿಸಿದ್ದೀನಿ. ಸ್ವಲ್ಪ ಕಾರ್ನರ್ ಆಗೋಯಿತು, ಬಟ್ ಇಟ್ಸ್ ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಿದೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ಉರುಳಿ ತೊಗೊಂಡಿದ್ದು ನಾನು ನಿಮಗೆ ತೋರಿಸಿದ್ದೆ ಅಲ್ಲ, ಸೊ ಈ ಥರ ಹಾಕಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಕ್ಯಾಂಡಲ್ಸ್ ಹಾಕಿ ಮಾಡಬೇಕಿತ್ತು, ಬಟ್ ನಾನು ಕ್ಯಾಂಡಲ್ಸ್ ತರೋದನ್ನೇ ಮರ್ತು ಬಿಟ್ಟಿದ್ದೀನಿ. ಹಾಗಾಗಿ ಕ್ಯಾಂಡಲ್ಸ್ ಏನೂ ಇಟ್ಟಿಲ್ಲ ನಾನಿಲ್ಲಿ, ಜಸ್ಟ್ ಹೂವಿಂದ ನಾನು ಡೆಕೋರೇಟ್ ಮಾಡಿದ್ದೀನಿ. ಸೊ ಹೇಗೆ ಕಾಣ್ತಿದೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹಾಗೆಯೇ ಇಲ್ಲೂ ಕೂಡ ಎಲ್ಲ ಅಲಂಕಾರ ಮಾಡಿದ್ದೀನಿ. ನಾನು ಇಲ್ಲಿ ಕಳಸ ಏನು ಇಟ್ಟಿಲ್ಲ, ಬರೀ ಚಂಬಲ್ಲಿ ನೀರು ಇಟ್ಟಿದ್ದೀನಿ ಅಷ್ಟೇ. ಇನ್ನು ತೆಂಗಿನಕಾಯಿ ಎಲ್ಲ ಹಾಕಿ ಎಲೆ ಎಲ್ಲ ಹಾಕಿಲ್ಲ, ಯಾಕಂದರೆ 2 ಕಳಶ ಆಗುತ್ತೆ ಅಂತ ಹೇಳಿ. ನೋಡಿದ್ರಲ್ಲ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹೇಗೆ ಕಾಣ್ತಿದ್ದಾರೆ ಅಂಥೇಳಿ. ಈ ಥರ ನಾನು ಅಲಂಕಾರ ಮಾಡಿದ್ದೀನಿ. ರಾತ್ರಿ 12:30 ಆಯಿತು ನನಗಿದೆಲ್ಲ ಮಾಡಿ ಮಲಗೋ ಅಷ್ಟೊತ್ತಿಗೆ. ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ತುಂಬ ಏನು ಬೇಗ ಬೇಡ ಅಂಥೇಳಿ, ಯಾಕಂದರೆ 8:30 ತನಕ ಒಳ್ಳೆ ಟೈಮ್ ಇದೆ, ಅಲ್ಲಿ ತನಕ ಪೂಜೆ ಮಾಡೋದು ಅಂತ ಹೇಳಿದರು. ಹಾಗಾಗಿ ನಾನು 5 ಗಂಟೆಗೆ ಎದ್ದೆ. ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ, ನೈಟ್ ಶಿಫ್ಟ್ ಆಗಿದ್ದರಿಂದ ಅವರು ಇರಲಿಲ್ಲ. ಹಾಗಾಗಿ ನಾನು ಅಷ್ಟು ಬೇಗ ಎದ್ದು ಹೊರಗೆಲ್ಲ ಬರೋದು ಬೇಡ ಅಂಥೇಳಿ 5 ಗಂಟೆಗೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ಸ್ನಾನ ಮಾಡಿ ಮತ್ತು ಇನ್ನೇನು ಉಳಿದಂಥ ಎಲ್ಲ ಅಲಂಕಾರಗಳನ್ನ ಮುಗಿಸಿ ತಟ್ಟೆಗಳನ್ನ ಕೂಡ ಎಲ್ಲ ಜೋಡಿಸಿ ಈಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಹಾಗೆ ತಿಂಡಿಗೆ ಇವತ್ತು
ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಕೂಡ ನಾನು ನೈವೇದ್ಯ ಮಾಡಿ ಇಟ್ಟಿದ್ದೇನೆ ದೇವರಿಗೆ, ಅದನ್ನು ಕೂಡ ನೈವೇದ್ಯ ಮಾಡಿದ್ದೀನಿ. ಸೊ ತಿಂಡಿ ಎಲ್ಲ ತಿಂದಿದ್ದಾಯಿತು. ಇವಾಗ ಇನ್ನು 9:30. ಮತ್ತೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಇನ್ನು ಟೈಮ್ ಇದೆ. ಸ್ವಲ್ಪ ನಿಧಾನಕ್ಕೆ ಮಾಡ್ತೀನಿ. ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೋತೀನಿ ದೇವ್ರ ಮುಂದೆ. ದೇವ್ರನ್ನ ನೋಡ್ತಾ ಕೂತ್ಕೊಂಡ್ರೆ ಹೊತ್ತೋಗೋದೇ ಗೊತ್ತಾಗೋದಿಲ್ಲ. ಏನೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಅಷ್ಟು ದಿವಸದಿಂದ ಎಲ್ಲ ಎಫರ್ಟ್ ಆಗಿ ಮಾಡಿರ್ತೀವಲ್ವ, ಈ ದಿನ ಈ ಒಂದು ಲಕ್ಷ್ಮಿನ ಕಳೆಯಲ್ಲಿ ನೋಡೋದಕ್ಕೆ ಒಂಥರ ಸಂತೋಷ ಆಗುತ್ತೆ. ಆ್ಯಂಡ್ ಹಾಗೆ ನಾನು ಹಾಕಿರುವಂಥ ಈ ಒಂದು ಸ್ಯಾರಿ ಬಂದು ಇದು ನಾನು ಮೀಶೋಯಿಂದ ತೊಗೊಂಡಿರುವಂಥ ಸ್ಯಾರಿ. ತುಂಬ ಚೆನ್ನಾಗಿದೆ. ಇದು ಕೂಡ ಗ್ರೇ ಆ್ಯಂಡ್ ಡಾರ್ಕ್ ಪರ್ಪಲ್ ಕಲರ್ ಕಾಂಬಿನೇಷನ್ ಇದೆ. ಇದಕ್ಕೊಂದು ಸ್ವಲ್ಪ ಸಿಂಪಲ್ಲಾಗಿ ಬಫ್ ಇಡಿಸಿ ಬ್ಲೌಸ್ನ ಹೊಲಿಸಿದ್ದೀನಿ. ತೋರಿಸ್ತೀನಿ ನಿಮಗೆ ಮತ್ತೆ ಹೇಗೆ ಕಾಣುತ್ತೆ ಈ ಸೀರೆ ಹೇಗಿದೆ ಅಂತೇಳಿ. ನೋಡಿ, ಇದೆ ಸೀರೆ ಹೀಗಿದೆ. ಕಂಪ್ಲೀಟ್ ಸ್ಯಾರಿ ಥರ ಗ್ರೇ ಕಲರ್ ಇದೆ, ಅದಕ್ಕೆ ಪರ್ಪಲ್ ಕಲರಲ್ಲಿ ಬಾರ್ಡರ್ ಇದೆ. ತುಂಬಾ ಕಂಫರ್ಟಬಲ್, ತುಂಬ ಚೆನ್ನಾಗಿದೆ. ಒಂಥರ ಏನು ಹೆವಿ ಅಂತ ಅನಿಸಲ್ಲ, ಆರಾಮ್ಸೆ ವೇರ್ ಮಾಡಬಹುದು. ಆ್ಯಂಡ್ ಹಾಗೆ ನೋಡಿ ಸೀರೆನಲ್ಲಿ ಈ ಥರ ಸರಿಗಲ್ಲಿ ಕುಚ್ಚು ಕೂಡ ಕೊಟ್ಟಿದ್ದಾರೆ. ತುಂಬ ಕಂಫರ್ಟಬಲ್ ಚೆನ್ನಾಗಿದೆ. ಸ್ಕೂಲಿಗೆಲ್ಲ ವೇರ್ ಮಾಡೋಕ್ಕೊಂಡು ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನು ಒಂದು 300 ಒಳಗಡೆ ಅಂತ ಅನ್ಕೋತೀನಿ. ಸ್ಯಾರಿ ಪ್ರೈಸ್ ಬಂದು ಹೇಗಿದೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ನಿಮಗೆ ಹೇಗೆ ಅನ್ನಿಸ್ತು ಅದನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನು ಮಧ್ಯಾಹ್ನ ಅಡುಗೆ ಮಾಡುವಾಗ ಸಿಗ್ತೀನಿ ನಾನು ನಿಮ್ಮ ಜೊತೆ. ಅಲ್ಲಿ ತನಕ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಈಗ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಒಂದು ಫ್ರೀಯಾಗಿ ಕಂಫರ್ಟಬಲ್ ಆಗುವಂಥ ಒಂದು ಒಂದು ಡ್ರೆಸ್ ಹಾಕೋತೀನಿ, ನೈಟ್ ಡ್ರೆಸ್ ಏನೋ ಹಾಕೋತೀನಿ. ಓಕೆ, ಸೊ ಮತ್ತೆ ಆಮೇಲೆ ಸಿಗ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಈಗ ಅಡುಗೆ ಮಾಡೋಣ ಅಂತ ಕಿಚನ್ಗೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಮೊಳಕೆ ಹುರುಳಿಕಾಳು ಇತ್ತು, ಅದನ್ನು ಇಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಮೊಳಕೆ ಹುರುಳಿಕಾಳು ಹಾಕಿ ಪಲ್ಯ ಮಾಡೋಣ ಅಂಥೇಳಿ ಅದನ್ನು ಬೇಯಿಸ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಅಲ್ಲಿ ಸಾಂಬಾರು ಮಾಡಲಿಕ್ಕೆ ಕೂಡ ಪಾತ್ರೆ ಇಟ್ಟಿದ್ದೀನಿ. ಸಾಂಬಾರಿಗೆ ಆಲ್ರೆಡಿ ಬೇಳೆ ಬೇಯಿಸ್ಕೊಂಡಿದ್ದೀನಿ, ಇನ್ನು ಒಗ್ಗರಣೆ ಹಾಕಬೇಕು. ಆಮೇಲೆ ಈ ಕಡೆ ಒಬ್ಬಟ್ಟು ಮಾಡೋದಕ್ಕೆ ಇದು ಮೈದಾ ಹಿಟ್ಟು ಕೂಡ ಕಲಸಿ ಇಟ್ಕೊಂಡಿದ್ದೀನಿ. ಒಬ್ಬಟ್ಟು ಕಾಯಿ ಒಬ್ಬಟ್ಟು ಮಾಡೋಣ ಅಂತ. ಒಬ್ಬಟ್ಟಿಗೂ ಕೂಡ ಹಿಟ್ಟು ರೆಡಿ ಮಾಡಾಗಿದೆ. ನೆನೆ ಇದನ್ನು ನಾನು ಮಾಡ್ಕೊಂಡಿದ್ದೆ ಕಾಯಿ ಒಬ್ಬಟ್ಟಿದ್ದು. ಈಗ ಲಟ್ಟಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಅದು ಮೈದಾ ಹಿಟ್ಟು ಚೆನ್ನಾಗಿ ಅದು ನೆನೆಯಬೇಕಲ್ವ, ಅದು ನೆನೆಯೋ ತನಕ ಉಳ್ದಂತೆ ಈ ಕೆಲಸಗಳನ್ನ ಮಾಡ್ಕೊಂಡ್ಬಿಟ್ರೆ ಆಮೇಲಿಂದ ಅದನ್ನು ಒಬ್ಬಟ್ಟನ್ನ ಲಟ್ಟಿಸ್ಕೋಬಹುದು. ಸೊ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಬಿಡ್ತೀನಿ. ಓಕೆ, ಈಗ ಸಾಂಬಾರು ಕೂಡ ಆಯಿತು. ನೆಕ್ಸ್ಟ್ ಇವಾಗಿಲ್ಲ ನಾನು ಪಲ್ಯ ಕೂಡ ಒಗ್ಗರಣೆ ಹಾಕೋತಾ ಇದ್ದೀನಿ. ಇವತ್ತು ಸಾಂಬಾರನ್ನ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ. ಯಾಕಂದರೆ ಇಷ್ಟು ನಾನು ಬೇಳೆ ಮತ್ತು ನುಗ್ಗೆಕಾಯಿ ಎಲ್ಲ ಫಸ್ಟೇ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ನಂತರ ಕೊನೆಯಲ್ಲಿ ಒಗ್ಗರಣೆ ಹಾಕ್ತಿದ್ದೆ. ಬಟ್ ಈ ಸಲ ಒಗ್ಗರಣೆ ಫಸ್ಟ್ ಮಾಡಿ ಬೇಳೆ ಮಾತ್ರ ಬೇಯಿಸ್ಕೊಂಡು ನುಗ್ಗೆಕಾಯಿ ಎಲ್ಲ ಕೂಡ ಖಾರದ ಜೊತೆ ಹಾಕ್ಕೊಂಡು ಬೇಯಿಸ್ಕೊಂಡು ಸ್ವಲ್ಪ ಡಿಫ್ರೆಂಟಾಗೇ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಕೂಡ. ಆ್ಯಂಡ್ ಹಾಗೆ ಈ ಕಡೆ ನಾನಿಲ್ಲಿ ಇವಾಗ ಸೊಪ್ಪು ಮತ್ತು ಹುರುಳಿಕಾಳನ್ನ ಇಟ್ಕೊಂಡಿದ್ದೆ. ಅದನ್ನು ನಾನಿಲ್ಲಿ ಒಗ್ಗರಣೆ ಮಾಡ್ತಿದ್ದೀನಿ. ಸಿಂಪಲ್ ಅಷ್ಟೇ, ಏನು ನಾವು ಮಾಮೂಲಿಯಾಗಿ ಬಸ್ಸಾಂಬಾರೆಲ್ಲ ಮಾಡಿದಾಗ ಪಲ್ಯ ಮಾಡ್ತೀವಲ್ವ ಆ ಥರನೇ ಸಿಂಪಲ್ ಪಲ್ಯ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನನ್ನ ಮಗನಿಗೆ ಈ ಮೊಳಕೆ ಕಾಳು ಹುರುಳಿಕಾಳ್ದು ಪಲ್ಯ ಅಂದರೆ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಹಾಗಾಗಿ ನಾನಿವತ್ತು ಈ ಪಲ್ಯನೇ ಮಾಡ್ತಾಯಿದ್ದೀನಿ. ಅಥವಾ ಬೇರೆ ಏನಾದರೂ ಬೀನ್ಸ್ ಪಲ್ಯನೋ ಅಥವಾ ಏನಾದರೂ ಬೇರೆ ಹೆಸರು ಕಾಳು ಪಲ್ಯ ಎಲ್ಲ ಮಾಡ್ಬೋದಾಗಿತ್ತು. ಮೊಳಕೆ ಹುರುಳಿಕಾಳು ಸುಮ್ಮನೆ ಯಾಕೆ ಅದನ್ನು ವೇಸ್ಟ್ ಮಾಡೋದು ಅಂತ ಹೇಳಿದ್ರೆ ನಾನು ಇಲ್ಲಿ ಪಲ್ಯ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಆಗುತ್ತೆ. ಈಗ ಅದೊಂಥರ ಪಲ್ಯ ಆದ ನಂತರ ನಾನಿಲ್ಲಿ ನೆಕ್ಸ್ಟ್ ಇವಾಗ ತರಕಾರಿಗಳನ್ನೆಲ್ಲ ಹಾಕಿ ಮತ್ತು ಹಸಿ ಅವರೆಕಾಳಿತ್ತು ಅದನ್ನು ಕೂಡ ಹಾಕಿ ಪಲಾವ್ ರೆಡಿ ಮಾಡ್ಕೋತಾ ಇದ್ದೀನಿ. ಅಥವಾ ಏನು ತರಕಾರಿ ಬಾತು ಅಂತ ಕೂಡ ಅನ್ಕೋಬಹುದು. ಇವತ್ತು ಅಡುಗೆಗೆ ಏನೇನು ಮಾಡಿದ್ದೆ ಅಂತ ಹೇಳಿದ್ರೆ ನುಗ್ಗೆಕಾಯಿ ಸಾಂಬಾರು ಮಾಡಿ ವೈಟ್ ರೈಸ್ ಮಾಡಿದ್ದೆ. ಹಾಗೆಯೇ ಈ ಥರ ತರಕಾರಿಗಳನ್ನೆಲ್ಲ ಹಾಕಿ ಪಲಾವ್ ಮಾಡಿದ್ದೆ ಮತ್ತು ಮೊಳಕೆ ಹುರುಳಿಕಾಳ್ದು ಪಲ್ಯ ಮಾಡಿದ್ದೆ. ಆ್ಯಂಡ್ ಹಾಗೆಯೇ ಸ್ವಲ್ಪ ಪಕೋಡ ಮಾಡಿದ್ದೆ ಮತ್ತು ಒಬ್ಬಟ್ಟು, ಹಾಗೆಯೇ ಮೊಸರು ಬಜ್ಜಿ ಮತ್ತು ಸೌತೆಕಾಯಿ. ಇಷ್ಟು ಇವತ್ತಿನ ಒಂದು ಹಬ್ಬದ ಅಡುಗೆ ಆಗಿತ್ತು. ತುಂಬ ಹೆಚ್ಚೇನು ಮಾಡೋಕ್ಕಾಗಿಲ್ಲ, ಇಷ್ಟೇ ಮಾಡೋಕ್ಕಾಗಿದ್ದು. ಅಂದರೆ ಇದನ್ನು ಮಾಡೋಕ್ಕೆ ನನಗೆ 2 ಅವರ್ಸ್ ಟೈಮ್ ತೊಗೊಂಡು ಸ್ವಲ್ಪ ನಿದ್ದೆ ಎಲ್ಲ ಇಲ್ಲದೇ ಇರೋದ್ರಿಂದ ಬೆಳಿಗ್ಗೆನೂ ಬೇಗ ಎದ್ದಿದ್ದರಿಂದ ನನಗೆ ಆಗಲೇ ಹೆಡ್ಡೇಕ್ ಶುರುವಾಗಿತ್ತು. ಸೊ ಹಾಗಾಗಿ ಸದ್ಯಕ್ಕೆ ಇಷ್ಟೇ ಸಾಕು ಅಂಥೇಳಿ ನಾನು ಇಷ್ಟನ್ನೇ ಮಾಡ್ತಾಯಿದ್ದೀನಿ. ಇನ್ನೂ ಹೆಸರುಬೇಳೆ ಅಥವಾ ಬೇರೆ ಏನಾದರೂ ಪಲ್ಯ ಎಲ್ಲ ಮಾಡೋ ಪ್ಲ್ಯಾನ್ ಇತ್ತು. ಆಗಲೇ ಹೇಳ್ದಂಗೆ ಸ್ವಲ್ಪ ನನಗೆ ಹೆಡ್ಡೇಕ್ ಶುರುವಾಗಿದ್ದರಿಂದ ಇನ್ನೂ ನನಗೆ ಬೇರೆ ಅಡುಗೆಗಳನ್ನ ಮಾಡಲಿಕ್ಕೆ ಆಗಲಿಲ್ಲ.
ಸೊ ಫೈನಲ್ ಇವಾಗ ನೋಡಿ ಎಲ್ಲ ಅಡುಗೆ ಕೂಡ ಮಾಡಿದ್ದಾಯಿತು. ಸ್ವಲ್ಪ ಸ್ವಲ್ಪನೇ ಮಾಡಿದ್ದೀನಿ ಒಬ್ಬಟ್ಟು. ಹಾಗೆಯೇ ಅಂದರೆ ಈಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಬ್ಬಟ್ಟು ಮಾಡ್ಕೊಂಡಿದ್ದೀನಿ. ಮತ್ತು ಪಕೋಡ, ಹಾಗೆ ವೈಟ್ ರೈಸು, ಮತ್ತು ಇಲ್ಲಿ ನಾನಿಲ್ಲಿ ಏನು ತರಕಾರಿ ಬಾತ್ ಮಾಡಿದ್ದೆ ಅಲ್ವಾ, ಅದು ಇದಕ್ಕೊಂದು ತುಂಬ ಚೆನ್ನಾಗಾಗಿತ್ತು. ಹಸಿ ಅವರೆಕಾಳನ್ನು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ನಮಗಂತೂ ಇಷ್ಟ ಆಗುತ್ತೆ ಅದು. ಹಾಗೆಯೇ ಇಲ್ಲಿ ಬೇಳೆ ಸಾಂಬಾರು ಕೂಡ ರೆಡಿಯಾಗಿದೆ. ಆ್ಯಂಡ್ ಇಲ್ಲಿ ಬಂದರೆ ಸೌತೆಕಾಯಿ ಮತ್ತು ಕೆಳಗಡೆಯಲ್ಲಿ ಮೊಸರು ಹುಳಿನ ಮಾಡಿದ್ದೀನಿ. ಬಾತ್ ಅಂದಮೇಲೆ ಬಾತ್ಗೆ ಮೊಸರು ಬಜ್ಜಿ ಇರಬೇಕಲ್ವ, ಹಾಗಾಗಿ. ಆ್ಯಂಡ್ ಇಲ್ಲಿ ಇದೇನು ನೋಡ್ತಾ ಇದ್ದೀರಲ್ವ ನೀವು, ಇದು ನಾನು ಮೊಳಕೆ ಹುರುಳಿಕಾಳನ್ನ ಬೇಯಿಸಿದ್ನಲ್ಲ ಅದರದ್ದು ಕಟ್ಟು, ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮೊಳಕೆ ಕಾಳದ್ದು ಪಲ್ಯ. ಸೊ ಇದನ್ನೆಲ್ಲ ಹಾಕಿ ಇವಾಗ ದೇವ್ರಿಗೂ ಕೂಡ ಮಧ್ಯಾಹ್ನ ಪೂಜೆ ಮಾಡಿ ನೈವೇದ್ಯನ ಇಟ್ಟ ನಂತರ ನಾವು ಮನೆಯವರು ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದೀವಿ ಈಗ. ಸೊ ಫ್ರೆಂಡ್ಸ್, ಇವಾಗ ಈವ್ನಿಂಗು ಪೂಜೆ ಕೂಡ ಆಗಿದೆ. ಕುಂಕುಮಕ್ಕೆಲ್ಲ ಹೋಗಿ ಬಂದಾಯ್ತು. ನಾನು ಕೂಡ ಕುಂಕುಮ ತೊಗೊಂಡಾಯಿತು, ಕುಂಕುಮಕ್ಕೆಲ್ಲ ಕರೆದು ಕೂಡ ಬಂದಿದ್ದಾಯಿತು. ಸೊ ಈಗ ಟೈಮು 7:45, 9 ಗಂಟೆ ಮೇಲೆ ನಾವು ಕಳಸನ ಕದಲಿಸ್ಬೇಕು. ಅಲ್ಲಿ ತನಕ ಕದಲಿಸೋ ಹಾಗಿಲ್ಲ. ಈಗ ನೋಡಿ ನಾನು ಈ ಸೀರೆನ ಹಾಕ್ಕೊಂಡಿದ್ದೀನಿ. ಈ ಸೀರೆ ನಾನು ನಿಮ್ಗೆ ತೋರಿಸಿದ್ದೆ. ನನ್ನ ಮೈದುನ ಮದುವೆನಲ್ಲಿ 2 ಸೀರೆ ತೊಗೊಂಡಿದ್ದೆ ಅಂಥೇಳಿ. ಒಂದು ಸಾರಿ ವೈಟು, ಆಫ್ ವೈಟ್ ಮತ್ತು ಬ್ಲೂ ಇರೋದು, ಆ್ಯಂಡ್ ಇದು ಯೆಲ್ಲೋ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ದು. ಇದು ಈ ಥರ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಈ ಥರ ಫುಲ್ ಡ್ರಾಪ್ ಬಂದಿದೆ ಬೋಟ್ ನೆಕ್ಕಲ್ಲಿ. ಆ್ಯಂಡ್ ಸ್ಲೀವ್ಸ್ ಕೂಡ ಈ ಥರ ಮಾಡಿಸಿದ್ದೀನಿ. ಆ್ಯಂಡ್ ಹಾಗೆ ಬ್ಯಾಕಲ್ಲಿ ಕೂಡ ಈ ಥರ ನಾನು ಡಿಸೈನನ್ನು ಇಟ್ಸ್ಕೊಂಡಿದ್ದೀನಿ. ಸೊ ಈ ಸೀರೆ ಹೇಗೆ ಕಾಣ್ತಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಯಿತು, ಕುಂಕುಮಕ್ಕೆ ಹೋಗಿದ್ದು ಬಂದಿದ್ದು ಎಲ್ಲ ಕೂಡ ಆಗಿದೆ. ಇನ್ನೇನಿದ್ರು ಏನು ದೇವರಿಗೆ ಕೆಂಪು ಆರತಿ ಮಾಡಬೇಕು, ದೃಷ್ಟಿಯಾಗಿರುತ್ತಲ್ವ. ಎಲ್ಲ ತುಂಬ ಜನ ಬಂದು ಹೋಗಿರ್ತಾರೆ, ನಾವು ನೋಡಿರ್ತೀವಲ್ವ. ಹಾಗಾಗಿ ಲಕ್ಷ್ಮಿಗೆ ದೃಷ್ಟಿಯಾಗಿರುತ್ತೆ ಅಂತ ದೃಷ್ಟಿ ತೆಗಿಬೇಕು. ಅದಕ್ಕೆ ಕೆಂಪು ಆರತಿನ ಮಾಡಬೇಕು. ಅದನ್ನು ಮಾಡಿ ಕಳಸನ ಕದಲಿಸ್ಬಿಟ್ರೆ ಮುಗಿಯುತ್ತೆ. ನಾಳೆ ಬೆಳಿಗ್ಗೆ ನಾವು ಅದನ್ನು ತೆಗಿಬಹುದು. ಸದ್ಯಕ್ಕೆ ಈಗಿನ ಟೈಮ್ ಆಗಲೇ ಇದ್ದಂಗೆ 7:45, 9 ಗಂಟೆ ಮೇಲೆ ತೆಗಿಬೇಕು. ಅಲ್ಲಿ ತನಕ ಟೈಮ್ ಚೆನ್ನಾಗಿಲ್ಲ ಇವಾಗ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತೀನಿ. ಬಟ್ ನನಗೆ ಈ ಸ್ಯಾರಿ ಹಾಕ್ಕೊಂಡು ತುಂಬ ಕಷ್ಟ ಆಗ್ತಿದೆ, ಯಾಕಂದರೆ ತುಂಬ ಸೆಕೆ ಹಿಡಿತಾ ಇದೆ. ಮಳೆ ಬರ್ತಾಯಿತ್ತು, ಈಗ ನೋಡಿದ್ರೆ ಮಳೆ ನಿಂತೋಗ್ಬಿಟ್ಟು ಫುಲ್ ಬಿಸಿಲು ಜಾಸ್ತಿ ಆಗಿದೆ. ಸೆಕೆ ಅಂದರೆ ಸೆಕೆ ತೆಗಿಯೋಕೆ ಆಗ್ತಾಯಿಲ್ಲ ನನಗೆ, ಅಷ್ಟು ಸೆಕೆ ಇದೆ. ಯಾವಾಗ ನಾನು ಸ್ಯಾರಿ ತೆಗಿತೀನಿ ಅನ್ನೋಷ್ಟು ಆಗ್ತಾಯಿದೆ. ಬಟ್ ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಆಮೇಲೆ ಕಳಸ ಕಲಿಸೋದು. ಅದಕ್ಕೆ ನಾನು ನಿಮ್ಗೆ ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅಂಥೇಳಿ. ಇವಾಗ ಅಡುಗೆದೆಲ್ಲ ಏನಿಲ್ಲ, ಸ್ವಲ್ಪ ಮಧ್ಯಾಹ್ನ ಮಾಡಿದೆಲ್ಲ ಅದೇ ಇತ್ತು. ಅದನ್ನೇ ಇವಾಗ ಬಿಸಿ ಮಾಡಿ ಊಟಕ್ಕೆ ಕೊಡೋದಕ್ಕೆ ಬಿಸಿ ಮಾಡ್ತಾಯಿದ್ದೀನಿ. ಇವಾಗ ಅದನ್ನು ಊಟ ಎಲ್ಲ ಮಾಡಿಕೊಂಡ್ರೆ ಏನಿದ್ರು ಇವತ್ತಿನ ಕೆಲಸ ಮುಗಿಯುತ್ತೆ. ಸೊ ಇವಾಗ ನಾನಿಲ್ಲಿ ದೇವರಿಗೆ ಕೆಂಪಾರತಿ ಮಾಡೋದಕ್ಕೆ ಅಂಥೇಳಿ ಈ ಥರ ಕೆಂಪು ನೀರನ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಕುಂಕುಮನ ಹಾಕಿ ಕಲಿಸ್ಕೊಂಡಿರೋದು. ದೇವರಿಗೆ ದೃಷ್ಟಿ ತೆಗಿವಾಗ ಏನಾದ್ರು ಸುಣ್ಣ ಎಲ್ಲ ಹಾಕ್ಕೋಬಾರ್ದು. ಹಾಗಾಗಿ ಜಸ್ಟ್ ಕುಂಕುಮನ ಹಾಕಿ ಮತ್ತು ತುಪ್ಪದ ದೀಪನ ಇಟ್ಟು ನಾನಿಲ್ಲಿ ದೇವರಿಗೆ ಕೆಂಪಾರತಿ ಮಾಡ್ತಿದ್ದೀನಿ. ಯಾಕಂದರೆ ಎಲ್ಲರೂ ಹೋಗಿ ನೋಡಿ ಮಾಡಿರ್ತೀವಲ್ವ, ತುಂಬ ದೃಷ್ಟಿಯಾಗಿರುತ್ತೆ ದೇವರಿಗೆ ಅಂಥೇಳಿ ಈ ಥರ ಕೆಂಪಾರತಿನ ಮಾಡಬೇಕು. ಮತ್ತು ಇಲ್ಲಿ ಒಂದು ಎಲೆ ತೊಗೊಂಡು ಅದಕ್ಕೆ 3 ಕಣ್ಣನ್ನು ಮಾಡ್ತಾಯಿದ್ದೀನಿ ನಾನು. ಈ ಥರ ಕಣ್ಣೆಲೆ ಮಾಡಿ ಅದರಲ್ಲೂ ಕೂಡ ದೃಷ್ಟಿ ತೆಗೆಯೋದ್ರಿಂದ ಯಾವುದೇ ರೀತಿ ದೃಷ್ಟಿ ಆಗಿದ್ದರೆ ಕೂಡ ಅದು ಎಲ್ಲನೂ ಹೋಗುತ್ತೆ ಅಂಥೇಳಿ. ಆಮೇಲೆ ಈ ದೃಷ್ಟಿ ತೆಗೆದಂಥ ನೀರನ್ನು ನಾವು ಯಾರು ತಿರುಗಾಡ್ದಿರುವಂಥ ಜಾಗಕ್ಕೆ ಹಾಕಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಗಿಡದ ಮೇಲೆ ಇದನ್ನು ಹಾಕಬೇಕಾಗುತ್ತೆ ನೋಡಿ. ಈ ಥರ ನಾನು 2 ಕೈಯಿಂದ ತಗೊಂಡು 3 ಸಲ ದೇವ್ರದ್ದು ಮುಖದಿಂದ ನಾನು ಅದನ್ನು ನಾನು ನಿವಾಳಿಸ್ತಾ ಇದ್ದೀನಿ. ಅದನ್ನೇ ಮತ್ತೆ ತಟ್ಟೆ ಒಳಗಡೆ ಹಾಕ್ಕೊಂಡು ಈ ಥರ ನಾವು ಆ ತುಪ್ಪದ ದೀಪದಲ್ಲೂ ಕೂಡ ಅದಕ್ಕೆ ದೇವರಿಗೆ ಆರತಿ ಮಾಡಿದ್ರೆ ಏನೇ ದೃಷ್ಟಿಯಾಗಿದ್ರು ಎಲ್ಲ ಕೂಡ ಹೋಗುತ್ತೆ. ಈ ದೃಷ್ಟಿ ಎಲ್ಲ ತೆಗೆದ ನಂತರ ಈ ನೀರನ್ನ ಚೆಲ್ಲಿ ಬಂದ ನಂತರ ಮತ್ತೆ ಸ್ವಲ್ಪ ಏನಿರುತ್ತೆ ಆ ನೀರನ್ನ ಕೈಗೆ ಅಂಟಿಸ್ಕೊಂಡು ಅದನ್ನು ದೇವ್ರ ಹಣೆಗೆ ಇಡಬೇಕು. ಅದಾದ ನಂತರ ದೇವ್ರದ್ದು ಏನು ನಾವು ಕೂರಿಸಿದ್ದೀವಿ ಆ ಒಂದು ಕಳಸನ ಬಲಗಡೆಯಿಂದ ಎಡಗಡೆಗೆ ಆ ಥರ ನಾವು ಅದನ್ನು 3 ಸಲ ಜರುಗಿಸಿದ್ರೆ ಕಳಸನ ಕದಲಿಸ್ದಂಗೆ ಆಗುತ್ತೆ. ಅದಾದ ನಂತರ ನಾವು ಬೇಕಾದರೆ ನಾಳೆ ಎಲ್ಲನೂ ತಕ್ಕೋಬಹುದು. ಸೊ ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ನಾನು 3 ದಿನ ಇಟ್ಕೊಳ್ಳೋದಿಲ್ಲ. ಒಂದೇ ದಿನಕ್ಕೆ ನಾನು ಕಳಸನ ಮೀನ್ಸ್ ಕದಲಿಸ್ಬಿಡ್ತೀನಿ. ಯಾಕಂದರೆ 3 ದಿನ ಇಟ್ಟರೆ 3 ದಿನವೂ ಪೂಜೆ ನೈವೇದ್ಯ ಎಲ್ಲ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಒಂದೇ ದಿನಕ್ಕೆ ತೆಗಿತೀನಿ. ಬಟ್ ತೆಗಿಯೋವಾಗಂತೂ ತುಂಬ ಬೇಜಾರಾಗುತ್ತೆ. ಸೊ ಫೈನಲಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಹೀಗೆ ಆಯಿತು. ನಮ್ಮ ಮನೆಯ ವರಮಹಾಲಕ್ಷ್ಮಿ ಅಮ್ಮನವರ ಅಲಂಕಾರ ನಿಮಗೆ ಹೇಗೆ ಅನ್ನಿಸ್ತು, ಸೊ ಈ ಪೂಜೆ ಏನು ಅನ್ನಿಸ್ತು ಅಂತ ನನಗೆ ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೂ ಕೂಡ ವರಮಹಾಲಕ್ಷ್ಮಿಯ ಅಮ್ಮನವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.